ಇನ್ನು ಏಪ್ರಿಲ್ 14ರಂದು ಪ್ರಧಾನಿ ಮೋದಿ ಅವರ ರೋಡ್ ಶೋ ಬೆಂಗಳೂರಿನಲ್ಲಿ ನಿಗದಿಯಾಗಿದೆ. ಈಗಾಗಲೇ ರಾಜ್ಯ ಬಿಜೆಪಿ ಘಟಕ 4 ರೂಟ್ ಮ್ಯಾಪ್ಗಳನ್ನು ಪ್ರಧಾನಿ ಕಚೇರಿಗೆ ಕಳಿಸಿಕೊಟ್ಟಿದೆ. ಏಪ್ರಿಲ್ 14ನೇ ತಾರೀಕು ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ಅವರ ರೋಡ್ ಶೋ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ನಮೋ ರೋಡ್ ಶೋ 4 ಸಂಭಾವ್ಯ ರೂಟ್ ಮ್ಯಾಪ್ ಅನ್ನು ಸಿದ್ಧಪಡಿಸಿದ್ದಾರೆ ರಾಜ್ಯ ಬಿಜೆಪಿ ಘಟಕ. ಹೆಬ್ಬಾಳ, ಬ್ಯಾಟರಾಯನಪುರ ವಿಧಾನಸಭೆ ಕ್ಷೇತ್ರಗಳಲ್ಲಿ ಈ ರೋಡ್ ಶೋ ನಡೆಯುತ್ತೆ. ಈ 2 ಕ್ಷೇತ್ರಗಳಲ್ಲೂ ಒಟ್ಟು 4 ರೂಟ್ ಮ್ಯಾಪ್ ಸಿದ್ಧಪಡಿಸಿ ರವಾನೆಯನ್ನು ಮಾಡಿದ್ದಾರೆ. ಏನದು ಅಂತ ನೋಡೋಣ. ರೂಟ್ ಮ್ಯಾಪ್ ನಂಬರ್ 1 ಹೆಬ್ಬಾಳದಲ್ಲಿ 6.4 ಕಿಲೋಮೀಟರ್ ರೂಟ್ ಮ್ಯಾಪ್, 6.4 ಕಿಲೋಮೀಟರ್ ರೋಡ್ ಶೋ ನಡಿಬೇಕು. ಎಲ್ಲಿಂದ? ಅಶ್ವಥ್ ನಗರ ಸರ್ಕಲ್ನಿಂದ ಮೋದಿ ಅವರ ರೋಡ್ ಶೋ ಆರಂಭ ಆಗಬೇಕು. ಅದು ಗೆದ್ದಲಹಳ್ಳಿ ಸರ್ಕಲ್ ತನಕ ಬರಬೇಕು. ಅಶ್ವಥ್ ನಗರ ಸರ್ಕಲ್ ಟು ಗೆದ್ದಲಹಳ್ಳಿ ಸರ್ಕಲ್. ಅದಾದ ನಂತರ ರಾಧಾಕೃಷ್ಣ ದೇವಸ್ಥಾನದಿಂದ ವೈಭವ್ ಥಿಯೇಟರ್ ತನಕ ಬರಬೇಕು ಅಂತಕ್ಕಂಥದ್ದು. ನಂತರ ನಾಗಶೆಟ್ಟಿಹಳ್ಳಿ ಜಂಕ್ಷನ್ನಿಂದ ರಿಂಗ್ ರೋಡ್ ಜಂಕ್ಷನ್ ತನಕ ಅಂತ ಒಟ್ಟು ಇದು 4. ಈ 4ರಲ್ಲಿ ಯಾವುದು ಬೇಕಾದರೂ ಫೈನಲ್ ಮಾಡ್ಬೋದು. ಅಶ್ವಥ್ ನಗರ ಸರ್ಕಲ್ ಟು ಗೆದ್ದಲಹಳ್ಳಿ, ರಾಧಾಕೃಷ್ಣ ದೇವಸ್ಥಾನ ಟು ವೈಭವ್ ಥಿಯೇಟರ್, ನಾಗಶೆಟ್ಟಿಹಳ್ಳಿ ಜಂಕ್ಷನ್ ಟು ರಿಂಗ್ ರೋಡ್ ಜಂಕ್ಷನ್, ಕೋಟೆ ಮುತ್ತುಸ್ವಾಮಿ ದೇವಸ್ಥಾನ. ಇಷ್ಟು ಇದು ಅಪ್ರೂವಲ್ ತಗೋಬೇಕಿದು ಆ್ಯಕ್ಚುಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಸಾಮಾನ್ಯವಾಗಿ ಮೋದಿ ಅವರು ಎಲ್ಲಿ ರೋಡ್ ಶೋ ಮಾಡಬೇಕು, ಯಾವ ರೀತಿ ಇರಬೇಕು ಅಂತಕ್ಕಂಥ ತೀರ್ಮಾನ ರಾಜ್ಯ ಘಟಕದವರು ಮಾಡ್ತಾರ? ಈಗ ಇದರಲ್ಲಿ ಯಾವುದಾದ್ರೂ ಒಂದು ರೋಡ್ ಶೋಗೆ ಪ್ರಧಾನಿ ಕಚೇರಿಯಿಂದ ಪರ್ಮಿಷನ್ ಸಿಗಬೇಕಾಗುತ್ತಾ? ಹೇಗೆ ಇದು ಪ್ರೊಸೀಜರ್ ಅಂತ? ಅರವಿಂದ್, ಈಗ ಮೋದಿ ಅವರು ಏಪ್ರಿಲ್ 14ನೇ ತಾರೀಕು ಬೆಂಗಳೂರು ಮತ್ತು ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರಲ್ಲಿ ಬಹಿರಂಗ ಸಮಾವೇಶ ಮುಗಿಸ್ಕೊಂಡು ನಂತರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅವತ್ತು ಸಂಜೆ 6 ಗಂಟೆ ಹತ್ತತ್ರ ಆ ಸಂದರ್ಭದಲ್ಲಿ ರೋಡ್ ಶೋ ಆರಂಭ ಆಗುತ್ತೆ. ರೋಡ್ ಶೋಸ್ ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ಸಿದ್ಧತೆ ಮಾಡ್ಕೋಬೇಕು, ರೂಟ್ ಮ್ಯಾಪ್ ಯಾವ ರೀತಿ, ಎಲ್ಲವನ್ನೂ ಕೂಡ ಬಿಜೆಪಿ ನಿನ್ನೆ ಮೊನ್ನೆ ಚರ್ಚೆ ಮಾಡಿ 4 ಸಂಭಾವ್ಯ ರೂಟ್ ಮ್ಯಾಪ್ಗಳನ್ನು ರೆಡಿ ಮಾಡಿ ಪ್ರಧಾನಿ ಕಚೇರಿಗೆ ಕಳಿಸ್ಕೊಟ್ಟಿರುವಂಥದ್ದು. ಈ 4 ರೂಟ್ ಮ್ಯಾಪ್ಗಳಲ್ಲಿ ಪೈಕಿ ಒಂದು ರೂಟ್ ಮ್ಯಾಪನ್ನು ಪ್ರಧಾನಿ ಕಚೇರಿ ಫೈನಲ್ ಮಾಡುತ್ತೆ. ಆ ನಂತರ ಫೈನಲ್ ಮಾಡಿದ ನಂತರ ಭದ್ರತಾ ಸಿಬ್ಬಂದಿ ಅವರು ಬಂದು ಆ ರೂಟ್ನಲ್ಲಿ ಏನೆಲ್ಲ ಅಗತ್ಯ ಭದ್ರತಾ ಕೆಲಸಗಳನ್ನ ಮಾಡ್ಕೋಬೇಕು ಮತ್ತು ಜೊತೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಆ ಕೆಲಸ ಮಾಡಿಕೊಂಡು ಆ ರೂಟನ್ನು ಫೈನಲ್ ಮಾಡ್ತಾರೆ. ಸದ್ಯಕ್ಕೆ ಬ್ಯಾಟರಾಯನಪುರ ಮತ್ತು ಹೆಬ್ಬಾಳ ವಿಧಾನಸಭೆ ಕ್ಷೇತ್ರಗಳಲ್ಲಿ ಎರಡೂ ಸೇರಿಕೊಂಡಂತೆ 4 ಸಂಭಾವ್ಯ ರೂಟ್ ಮ್ಯಾಪ್ಗಳನ್ನು ಕಳಿಸ್ಕೊಡಲಾಗಿದೆ. ಅದರಲ್ಲಿ 2 ರೂಟ್ ಮ್ಯಾಪ್ಗಳಲ್ಲಿ ಎಲ್ಲೆಲ್ಲಿ ಯಾವೆಲ್ಲ ಜಂಕ್ಷನ್ಗಳು ಅನ್ನುವಂಥದ್ದು ಮಾಹಿತಿ ಬಹಿರಂಗ ಆಗಿರುವಂಥದ್ದು. ಅದರಲ್ಲಿ ಹೆಬ್ಬಾಳದಲ್ಲಿ ಅಶ್ವಥ್ ನಗರ ಸರ್ಕಲಿಂದ ರಿಂಗ್ ರೋಡ್ ಜಂಕ್ಷನ್ವರೆಗೂ ಕೂಡ, ಬ್ಯಾಟರಾಯನಪುರದಲ್ಲಿ ಗುಂಡಾಂಜನೇಯ ಸ್ವಾಮಿ ಟೆಂಪಲಿಂದ ಜಕ್ಕೂರು ಏರೋಡ್ರಮ್ವರೆಗೂ ಕೂಡ ಹತ್ತತ್ರ ಎರಡೂ ಕೂಡ ಒಂದು 6.5 ಕಿಲೋಮೀಟರ್, ಒಂದು 4.5 ಕಿಲೋಮೀಟರ್, ಈ ಎರಡು ರೂಟನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೂ 2 ರೂಟ್ ಮ್ಯಾಪ್ಗಳನ್ನು ಕೂಡ ರಾಜ್ಯ ಬಿಜೆಪಿಯಿಂದ ಫೈನಲ್ ಮಾಡಿ ಕಳಿಸಲಾಗಿದೆ. ಈ 4 ರೂಟ್ ಮ್ಯಾಪ್ಗಳ ಪೈಕಿ ಒಂದು ರೂಟ್ ಮ್ಯಾಪನ್ನು ಪ್ರಧಾನಿ ಕಚೇರಿ ಫೈನಲ್ ಮಾಡಿ ಅನಂತರ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಆ ಸಿದ್ಧತೆ ಮುಂದಾಗುತ್ತೆ. ಜೊತೆಗೆ 2 ದಿನಗಳಲ್ಲಿ ರೂಟ್ ಮ್ಯಾಪ್ ಕೂಡ ಫೈನಲ್ ಆಗುವಂಥದ್ದು. ಅನಂತರ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ರೋಡ್ ಶೋನಲ್ಲಿ ಹತ್ತತ್ರ 3-4 ಕಿಲೋಮೀಟರ್ ರೋಡ್ ಶೋ ಮಾಡಿಸಬೇಕು ಅನ್ನುವಂಥ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. 30,000ಕ್ಕೂ ಹೆಚ್ಚು ಜನರನ್ನ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡಬೇಕು ಅನ್ನುವಂಥ ಪ್ಲಾನ್ ರಾಜ್ಯ ಬಿಜೆಪಿ ಅದು. ಹಾಗಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ 2 ದಿನದಲ್ಲಿ ಯಾವ ರೂಟ್ ಮ್ಯಾಪ್ನಲ್ಲಿ ಮೋದಿ ಅವರು ರೋಡ್ ಶೋ ಮಾಡ್ತಾರೆ ಅನ್ನುವಂಥದ್ದು ಕೂಡ ಫೈನಲ್ ಆಗುತ್ತೆ. ಅರವಿಂದ್, ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಅದಿನ್ನೂ ಕೂಡ ಪ್ರಧಾನಿ ಕಚೇರಿಯಿಂದ ಅಂತಿಮ ಆಗಬೇಕಾಗಿದೆ ರೂಟ್ ಮ್ಯಾಪ್. ನೋಡೋಣ ಮುಂದೆ.